ನೀವು ಮಂಗಳೂರು ಉಡುಪಿ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಟೊಮೆಟೊ ಸಾರು ಅಂತ ಸಿಗುತ್ತೆ. ತುಂಬಾ ಟೇಸ್ಟಿ ಇರುತ್ತೆ. ಖಾರ ಆಮೇಲೆ ಸ್ವೀಟ್ ಫ್ಲೇವರಿದು ಸಾರಿದು. ಇವತ್ತು ನಾನು ಟೊಮೆಟೊ ಸಾರು ಮನೆಯಲ್ಲೇ ರುಬ್ಕೊಂಡು ಸಾರು ಪೌಡರ್ ಮಾಡಿ ಮಾಡುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೊಗರಿಬೇಳೆ ತಗೊಂಡಿದ್ದೀನಿ 1/4 ಕಪ್ಪಿನಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಇದನ್ನು ಬೇಯಿಸಿಟ್ಕೋಬೇಕು ಸೈಡಲ್ಲಿ. ನಾನೀಗ ಮಸಾಲೆಗೆ ಒಂದು 5ರಿಂದ 6 ಬ್ಯಾಡಿಗೆ ಚಿಲ್ಲಿಯನ್ನು ಹುರ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಬೀಜ ಅಂದರೆ 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, ಆಮೇಲೆ 1 ಟೀ ಸ್ಪೂನ್ ಜೀರಿಗೆ, ನಂತರ 1/4 ಟೀ ಸ್ಪೂನ್ ಮೆಂತೆ ತಗೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ, ಡ್ರೈ ಆಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈ ಥರ ಎಂಡಲ್ಲಿ ಕರಿಬೇವನ್ನು ಹಾಕ್ಕೋಬೇಕು. ಈಗ ಫ್ರೈ ಮಾಡಿಟ್ಟ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ನಾನು ಮಿಕ್ಸಿ ಜಾರ್ಗೆ ತುಂಬಾ ನಯವಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೋಬೇಕು. ನಂತರ ಈ ಥರ ರುಬ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಈಗ ಸಾರಿನ ಪುಡಿ ರೆಡಿಯಾಗಿದೆ. ಈಗ ನಾವು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ನಂತರ ರೆಡ್ ಚಿಲ್ಲಿ, ಆಮೇಲೆ ಕರಿಬೇವನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಿಂಗೆ ಜೊತೆ ಅಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗೆ ಹಾಕಿದ್ದೀನಿ. ನಂತರ ಅರಿಶಿನ ಪೌಡ್ರ್ ಸ್ವಲ್ಪ, ಆಮೇಲೆ 2 ಹೆಚ್ಚಿಟ್ಟಿರುವ ಟೊಮೆಟೊವನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪಿನ ಜೊತೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಟೊಮೆಟೊ ಸಾಫ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೋಬೇಕು. ಇದು ನಾನೀಗ ಕವರ್ ಮಾಡಿ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಬೇಳೆ ಬೇಯಿಸಿಟ್ಟಿದ್ದೆ ಅಲ್ವಾ ಕುಕ್ಕರಲ್ಲಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಳೆ ಬೆಂದಿರಬೇಕು. ಬೇಳೆ ಬೆಂದದ್ದನ್ನು ಇದಕ್ಕೆ ಹಾಕ್ಕೊಂಡು ನಂತರ ನಾವು ಮಾಡಿಟ್ಟಿರುವ ಸಾರಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು, ಇಡೀ ಸಾರಿನ ಪುಡಿ ನಾನು ಎಷ್ಟು ಮಾಡಿಟ್ಟಿದ್ದೆ ಸಾರು ಪುಡಿ ಅಷ್ಟು ಫುಲ್ ಹಾಕಿದ್ದೀನಿ. ನಂತರ ಒಂದು ಇಡೀ ಅಷ್ಟು ಬೆಲ್ಲವನ್ನು ಹಾಕ್ಕೋಬೇಕು. ಇದು ಖಾರ ಸ್ವೀಟ್ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಗಮ್ಮಂತ ಹೇಳುತ್ತೆ. ಯಾಕಂದರೆ ನೀವು ಮನೆಯಲ್ಲೇ ರುಬ್ಕೊಂಡು ಮಾಡೋದು, ಇಮಿಡಿಯೇಟಾಗಿ ಎಲ್ಲ ಹುರ್ಕೊಂಡು ನೀವು ಸಾರಿನ ಪುಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿ, ಆಮೇಲೆ ತುಂಬ ಪರಿಮಳ ಕೂಡ ಇರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಈ ಸಾರನ್ನು ಸರ್ವ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.